ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಅವರನ್ನ ಯಾಕೆ ಮರೆಯೋಕ್ಕಾಗ್ತಾ ಇಲ್ಲ, ಅವ್ರು ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದಾ ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಅ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಈ ಕ್ಯಾಂಡಲ್ ಫ್ಲೇಮ್ಸ್ ಏನು ಹೇಳುತ್ತೆ, ಏನು ರೀಡಿಂಗ್ ಕೊಡುತ್ತೆ ನಿಮಗೆ ನೋಡೋಣ. ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಇಲ್ಲಿ ಅವರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ, ಆದರೆ ಲೈಫಲ್ಲಿ ಇಷ್ಟು ಬೇಗ ಸೆಟ್ಲ್ ಆಗೋಕ್ಕೆ ಇಷ್ಟ ಇಲ್ಲ ಅನ್ನೋದು ಬರ್ತಾ ಇದೆ. ಒಬ್ರಿಗೊಬ್ರು ಇಲ್ಲಿ ಡೀಪಾಗಿ ಕನೆಕ್ಟ್ ಆಗಿದ್ದೀರಾ. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ, ಮಾತುಕತೆಗಳಿರಲಿ, ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇದ್ರೂ ಸೋಲ್ ಕನೆಕ್ಷನ್ ಇದೆ ಅನ್ನಿಸ್ತಾ ಇದೆ. ನೀವು ಇವರನ್ನ ರಿಪ್ಲೇಸ್ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ ಅನ್ನಿಸ್ತಾ ಇದೆ. ಅವ್ರಿಗೂ ಹೀಗೆ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವರು ಲಾಂಗ್ ಡಿಸ್ಟೆನ್ಸ್ನಲ್ಲಿದ್ದೀರಾ, ಇಬ್ಬರು ಬೇರೆ ಊರುಗಳಲ್ಲಿ, ಬೇರೆ ಸ್ಟೇಟ್ನಲ್ಲಿ ಅಥವಾ ಬೇರೆ ದೇಶದಲ್ಲಿ ಇರಬಹುದು. ಕೆಲವರು ಒಂದೇ ಊರಲ್ಲಿದ್ರೂ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ಅನ್ನೋದಿದೆ. ಡೆಸ್ಟಿನಿ ನಿಮ್ಮಿಬ್ಬರನ್ನು ಭೇಟಿ ಮಾಡಿಸಿದೆ, ಆದರೆ ಪೂರ್ತಿಯಾಗಿ ಅಲ್ಲ. ಇಲ್ಲಿ ಅಕ್ಸೆಪ್ಟೆನ್ಸ್ ಇಶ್ಯೂಸ್ ಕಾಣ್ತಾ ಇದೆ. ಕೆಲವು ಸರಿ ಡೆಸ್ಟಿನಿ ಇಬ್ಬರನ್ನು ಭೇಟಿ ಮಾಡಿಸಿದ್ರು ಪ್ರೀತಿ ಇದೆ, ಎಫರ್ಟ್ಸ್ ಇಲ್ಲ, ಆ್ಯಕ್ಷನ್ಸ್ ಇಲ್ಲ, ಫೀಲಿಂಗ್ಸ್ನ ಕವರ್ ಮಾಡ್ಕೊಂಡಿದ್ದಾರೆ. ಕೆಲವ್ರದ್ದು ಇಲ್ಲಿ ಸೀಕ್ರೆಟ್ ರಿಲೇಷನ್ಶಿಪ್ ಸಹ ಇರಬಹುದು. ಮನಸ್ಸಿನ ಭಾವನೆಗಳನ್ನ ಆದಷ್ಟು ಸಪ್ರೆಸ್ ಮಾಡ್ಕೊಂಡಿದ್ದಾರೆ. ಆಗಾಗ ನಿಮ್ಮನ್ನು ಗಮನಿಸ್ತಾರೆ, ಕ್ಯೂರಿಯಾಸಿಟಿ ಇದೆ, ಆದರೆ ಕಮ್ಯುನಿಕೇಷನ್ ಇಲ್ಲ. ನೀವಿಲ್ಲಿ ಅವರ ಕಮಿಟ್ಮೆಂಟ್ ಅಥವಾ ಕನ್ಫೆಷನ್ಗೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲೇನೋ ಲಿಮಿಟೇಷನ್ಸ್ ಇದೆ, ಬೌಂಡ್ರೀಸ್ ಇದೆ. ಅವರ ಡೀಪ್ ಫೀಲಿಂಗ್ಸ್ ನೋಡಿದಾಗ ಸದ್ಯದಲ್ಲೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ನಿಮ್ಮನ್ನು ಭೇಟಿ ಮಾಡಬಹುದು. ಕೆಲವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ಗಳು ಬರಬಹುದು, ಕಾಲ್ ಬರಬಹುದು ಅನ್ನಿಸ್ತಾ ಇದೆ. ನೀವು ಅವ್ರ ಲೈಫಲ್ಲಿ ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಿಮ್ಮ ಮೇಲೆ ಫೀಲಿಂಗ್ಸ್ ಇರೋದು ಅಥವಾ ನಿಮ್ಮನ್ನು ಮೀಟ್ ಮಾಡಿದ್ಮೇಲೆ ಏನೋ ಅಟ್ಯಾಚ್ಮೆಂಟ್ ಅವ್ರ ಮನಸ್ಸಲ್ಲಿದೆ. ಇದು ಒಂಥರ ಶಾಕ್ ಆಗಿದೆ ಅವ್ರಿಗೆ. ನಿಮ್ಮ ಫೀಲಿಂಗ್ಸ್ ಅಥವಾ ನೀವು ಅವ್ರಿಗೋಸ್ಕರ ಕಾಯೋದು ಇದೆಲ್ಲ ಯಾಕೋ ಅವ್ರಿಗೆ ಅಷ್ಟೊಂದು ಈಸಿಯಾಗಿ ತಗೊಳಕ್ಕಾಗ್ತಾ ಇಲ್ಲ. ಕನ್ಫ್ಯೂಸ್ ಆಗ್ತಾ ಇದೆ, ಏನೋ ಹಿಂಜರಿಕೆ ಕಾಣ್ತಾ ಇದೆ. ನೀವೊಂದು ಡಿವೋಟೆಡ್ ಪರ್ಸನ್, ನಿಮಗೆ ಏನು ಬೇಕು ಅದನ್ನು ಪಟ್ಟು ಹಿಡಿದು ಸಾಧಿಸ್ತೀರಾ. ಇದು ಅವ್ರಿಗೆ ಹಿಂದೆ ಮುಂದೆ ನೋಡೋ ಹಾಗೆ ಮಾಡಿದೆ. ನೀವು ಅವ್ರಿಗೆ ಇಷ್ಟ ಇದ್ದೀರಾ, ಆದರೆ ಈ ಕನೆಕ್ಷನ್ನಲ್ಲಿ ಕೆಲವು ಅಂಶಗಳನ್ನ ರಿಸಾಲ್ವ್ ಮಾಡೋಕ್ಕೆ ಕಷ್ಟ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವ್ರಿಗೂ ಮನಸ್ಸು ಅನ್ನೋದಿದೆ. ಅವ್ರ ಮನಸ್ಸು, ಹೃದಯ ಮಾತು ಕೇಳ್ದಿದ್ರೂ ಬುದ್ಧಿ ಕೆಲಸ ಮಾಡ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಪ್ರೀತಿ ಬೆಳೆದಿದೆ. ಇದರ ಫ್ಯೂಚರ್ ಏನು, ಇದರ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಹೆಚ್ಚು ವಿಚಾರ ಮಾಡ್ತಾ ಇರೋ ಹಾಗಿದೆ. ನೀವು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡ ಹಾಗಿಲ್ಲ. ಹೇಗೋ ಮ್ಯಾನೇಜ್ ಆಗುತ್ತೆ ಅಂತ ನಿಮ್ಮ ವಾದ. ನಿಮ್ಮಿಂದ ಅವ್ರಿಗೇನೂ ಡೌಟ್ಸ್ ಇಲ್ಲ, ಆದರೆ ಏನೋ ತಡೆ ಹಿಡಿತಾ ಇದೆ. ಕೆಲವು ಸರಿ ಒಳಮನಸ್ಸು ಸೀದಾ ಎಸ್ ಅಂತ ಹೇಳೋಕ್ಕೆ ರೆಡಿ ಇರಲ್ಲ. ಈ ಕನೆಕ್ಷನ್ನಲ್ಲಿ ಜಸ್ಟಿಸ್ ಕೊಡ್ತೀನಾ? ನಿಮ್ದೊಂಥರ ಎಮೋಷ್ನಲ್ ನೇಚರ್, ಹಾಗೆ ಓವರ್ ಥಿಂಕಿಂಗ್ ಹೆಚ್ಚು. ನೀವಿಲ್ಲಿ ಲಾಂಗ್ ಟರ್ಮ್ ಅಥವಾ ಸಿಗ್ನಿಫಿಕೆಂಟ್ ಸಂಬಂಧ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅದಕ್ಕೆ ಅವರು ರೆಡಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಅವ್ರಿಗೆ ನೀವು ಇಷ್ಟ ಇಲ್ಲ ಅಂತ ಅಲ್ಲ, ಸಂಬಂಧ ಬೆಳೆಸೋಕೆ ಬರೀ ಇಷ್ಟಪಟ್ಟರೆ ಸಾಲದು ಅಲ್ವಾ. ಬೇರೆ ಹಲವಾರು ವಿಷಯಗಳನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ನಿಮ್ಮನ್ನು ಅವ್ರ ಮನಸ್ಸಿಂದ ತೆಗಿಲಾರ್ದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಅವರನ್ನು ಅವ್ರ ಕೆಲಸಗಳಲ್ಲಿ ಬಿಸಿ ಮಾಡ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಆದಷ್ಟು ಮನಸ್ಸು ಡೈವರ್ಟ್ ಮಾಡ್ಕೊಂಡಿದ್ದಾರೆ. ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ, ಅವರಿಂದ ನಿಮಗೆ ಅಕ್ಸೆಪ್ಟೆನ್ಸ್ ಪ್ರಾಬ್ಲಮ್ ಇದೆ ಅನ್ನಿಸ್ತಾ ಇದೆ. ಆದಷ್ಟು ನಿಮ್ಮಿಂದ ದೂರ ಇರೋ ಪ್ರಯತ್ನಗಳು ನಡೀತಾ ಇದೆ. ಇದರಿಂದ ನೀವು ಖುಷಿಯಾಗಿಲ್ಲ, ಅವರೂ ಖುಷಿಯಾಗಿಲ್ಲ. ನಿಮಗೆ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ.
ನಿಮ್ಮ ಇಂಟ್ಯೂಷನ್ ಏನೋ ಹೇಳ್ತಿದೆ, ಖಂಡಿತ ಅವರು ನಿಮ್ಮ ಲೈಫ್ಗೆ ಬರ್ತಾರೆ ಹಾಗೂ ಅನ್ನಿಸ್ತಾ ಇದೆ. ಅವರು ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಿದೆ. ಹೀಗೆ ಒಂದಿನ ಅವರು ನಿಮ್ಮನ್ನು ಭೇಟಿ ಮಾಡಬಹುದು ಅಥವಾ ವೇಟ್ ಫಾರ್ ಮೀ ಅಂತ ಮೆಸೇಜ್ ಮಾಡಬಹುದು. ನೀವು ಒಬ್ಬರೇ ಅವರನ್ನು ಇಷ್ಟಪಡ್ತಾ ಇಲ್ಲ, ಅವರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅನ್ನೋದಿದೆ. ನಿಮ್ಮ ಕಡೆಯಿಂದ ಎಫರ್ಟ್ಸ್ ಜಾಸ್ತಿ ಇದೆ, ಅವ್ರ ಕಡೆಯಿಂದ ಲೆಸ್ ಎಫರ್ಟ್ಸ್ ಇರೋದ್ರಿಂದ ಇದು ಎಳೀತಾ ಇದೆ. ಮುಂದೆ ಒಂದಿನ ಇದೆಲ್ಲ ಸರಿಯಾಗಬಹುದು. ಆದ್ದರಿಂದ ದೇವರಲ್ಲಿ ನಂಬಿಕೆ ಇಡಿ. ಇದಕ್ಕೆ ಫ್ಯಾರೀಸಿಂದ ಕೆಲವು ಮೆಸೇಜ್ಗಳನ್ನ ನೋಡೋಣ. ಫ್ಯಾರೀಸ್ ಏನು ಹೇಳ್ತಾರೆ? ಮತ್ತೆ ನೀವು ಕನೆಕ್ಟ್ ಆಗ್ತೀರಾ, ಮತ್ತೆ ಅವ್ರು ನಿಮ್ಮ ಲೈಫಿಗೆ ಬರಬಹುದಾ? ನ್ಯೂ ಬಿಗಿನಿಂಗ್ಸ್ ಅಂತ ಬರ್ತಾ ಇದೆ ನೋಡಿ. ಇಲ್ಲಿ ಲೈಟ್, ಹಾಗೆ ಬಿಲೀವ್ ಇನ್ ಮ್ಯಾಜಿಕ್. ಬಾಟಮ್ನಲ್ಲಿ ಫೇರಿ ಸ್ಪಾಟಿಂಗ್ ಬರ್ತಾ ಇದೆ. ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ಮತ್ತೆ ಅವರು ನಿಮ್ಮನ್ನು ಕನೆಕ್ಟ್ ಮಾಡಬಹುದು, ಮತ್ತೆ ಅವರು ನಿಮ್ಮ ಲೈಫಿಗೆ ಎಂಟರ್ ಆಗ್ತಾರೆ. ಸೊ ಬಿಲೀವ್ ಇನ್ ದಿ ಮ್ಯಾಜಿಕ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.